ಪುಂಗ ಬಾಯ್ಲಿ. ಏನ್ ಸಮಾಚಾರ? ಎಲ್ಲಿಗೆ ಹೋಗ್ತಾ ಇದ್ಯಾ? ನಿಮ್ ಗುಂಜಪ್ಪನ್ ಮನೆಗೆ ಪೇಪರ್ ಹಾಕಕ್ ಹೋಗ್ತೀವಿ. ತಗೋ ಈ ಕ್ಯಾರಿಯರ್ ಅವ್ರು ಕೊಡು. ಟಿಫನ್ ಮಾಡಿ ಆಫೀಸಿಗೆ ತಗೊಂಡೋಗ್ಲಿ. ಮಧ್ಯಾಹ್ನ ಹೋಟ್ಲಲ್ಲೆಲ್ಲೂ ಊಟ ಮಾಡ್ಬೇಡ ಅಂತ ಹೇಳು. ಯಾಕೆ? ಇಲ್ಲಿಗೆ ಕಳಿಸ್ಬಿಡ್ತೀನಿ. ಟಿಫಿನ್ ಮಾಡ್ಕೊಂಡು ಆಫೀಸ್ಗೆ ತಗೊಂಡೋಗ್ಬಿಡ್ಲಿ. ಬೇಡ, ಅಲ್ಲಿಗೆ ಹೋಗ್ಕೊಡು. ಡೇ ಟೈಮ್ ನಲ್ಲಿ ಎಂಟ್ರಿ ಇಲ್ಲ ಅಲ್ವಾ? ಓಕೆ. ಮನುಷ್ಯನಯ್ಯ ನೀನು? ಪೈಜಾಮ ಉದ್ರೋದ್ರೆ ನಾನೇನ್ ಮಾಡ್ಲಿ? ನೀವು ಬೇಗ ಎದ್ದು ರೆಡಿಯಾಗಿ ಹೋಗ್ರಿ ಬೇಗ. ಒಳ್ಳೆ ಮಳ್ಳನ ಮಗ. ಸಾರು ಸಾರು ಸಾರು, ಅಯ್ಯೋ ಸಾರು ಸಾರು, ಬಾಗಲ್ ತೆಗೀರಿ. ಏನು? ಶುಕ್ರವಾರ ಭಾನುವಾರದ ಪೇಪರ್ ಬೇಕು ಅಂತ ಹೇಳಿದ್ರಲ್ಲ, ತಂದೀವ್ನಿ. ಹಂಗೆ ಕಾವ್ಯಂನವರು ಕ್ಯಾರಿಯರ್ ಕಳ್ಸವ್ರೆ. ಅದನ್ನ ಅಲ್ಲೇ ಬಾಗ್ಲಲ್ಲಿ ಇಟ್ಟೋಗು, ನಾನು ಆಮೇಲೆ ತಗೋತೀನಿ. ಅಬ್ಬಾ, ಯೋ ಹೇಳಯ್ಯ ಮೇಲೆ. ಎಷ್ಟೊತ್ತಿನಿಂದ ಎಬ್ಸೋದು? ತಿರ್ಗಾ ಏನೋ ನಿನ್ ಗೋಳು? ರಾತ್ರಿ ದುಡ್ಡು ತಂದು ಕೊಡ್ತೀನಿ ಅಂತ ಏನೇನೋ ಕತೆ ಎಲ್ಲ ಹೇಳಿ ಇಷ್ಟೊತ್ತಾದ್ರೂ ಇನ್ನು ಇಲ್ಲೇ ಮಲಗಿದ್ಯಲ್ಲಯ್ಯ. ಹೇಳಯ್ಯ ಮೇಲೆ. ಹೌದು, ರಾತ್ರಿ ನೀನ್ ಹೇಳಿದ್ದೆಲ್ಲ ನಿಜ ತಾನೇ? ಯಾವ್ದು? ಅದೇ ನಮ್ಮಪ್ಪ MLA ಲೋಫರು ದುಡ್ಡೆಲ್ಲ ಐತೆ ಅಂತ ಕತೆ ಹೇಳ್ದಲ್ಲ ಅದು. ಓ ಅದಾ? ಮತ್ ನೀನ್ ಹಂಗಾಡಿದ್ರೆ ನಾನು ಏನ್ ಮಾಡ್ಲಿ? ಅದಕ್ಕೆ ಹಂಗಂದೆ. ಹಂಗಾದ್ರೆ ನೀನ್ ರಾತ್ರಿ ಹೇಳಿದ್ದೆಲ್ಲ ಸುಳ್ಳ? ನಿಮ್ಮಪ್ಪ MLA ಅಲ್ವಾ? MLA ಅಲ್ಲ, ಮಿನಿಸ್ಟ್ರು ಅಲ್ಲ. ಮತ್ತೆ ಟಿಪ್ಸ್ ಅಂದ್ರೆ ಸಂತೆಲಿ ಕಟಿಂಗು ಸೇವಿಂಗು ಮಾಡ್ಕೊಂಡವ್ರೆ. ಹಂಗಾದ್ರೆ ನೀನು ಇದೊಂದ್ ಸಾರಿ ಅಡ್ಜಸ್ಟ್ ಮಾಡ್ಕೋ, ನಿನ್ನೇನು ಕೇಳಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ನಂಗೇನಯ್ಯ ಲಾಭ? ಈಗ ಈ ಕಷ್ಟದಲ್ಲಿರೋರು ಸಹಾಯ ಮಾಡಿದ್ರೆ ಪುಣ್ಯ ಬರಲ್ವೇನೋ? ಪುಣ್ಯ ಬಂದ್ರೆ ಅದೇ ಲಾಭ ಬಂದಂಗಲ್ವೇನೋ? ಬಲೆ ಗಂಟ್ಲಿಗಿರಾಕಿ ಕಣಯ್ಯ ನೀನು. ಅದೆಷ್ಟು ಸುಳ್ಳು ಹೇಳ್ತೀಯ? ಮೊದ್ಲು ಇಲ್ಲಿಂದ ನೀವಿಬ್ರು ಗಂಟು ಬಟ್ಟೆ ಕಟ್ರಿ, ಇಲ್ಲಿಂದ ಹೋಗ್ರಿ. ಒಳ್ಳೆ ತರ್ಲೆ ಮುಂಡೆದು. ಯಾವ ಹೇಳು ಮೇಲೆ. 3 ದಿವಸದಿಂದ ಪುಕ್ಸೆಟ್ ಅನ್ನ ತಿಂದಿಯಲ್ಲ, ಅಲ್ಲಿ ಬಿದ್ದಿರೋ ಪಾತ್ರನೆಲ್ಲ ಬೆಳಗ್ಗೆ ಮನೆನೆಲ್ಲ ಕ್ಲೀನ್ ಮಾಡು. ಮೊದ್ಲಿ ನೀರು ಒರೆಸು. ಎಲ್ಲ ಮಳ್ಳು ನನ್ನ ಮಗನೇ, ನನ್ನೇ ಪಾತ್ರೆ ಬೆಳಗಿಡುವಂತೀಯ? ಬೇಕಾರ್ ಮಾಡ್ಕೊ ಹೋಗಲ್ಲ. ಮಾಡ್ದಿದ್ರೆ ಮೊದ್ಲು ಇಲ್ಲಿಂದ ಇಬ್ರು ಜಾಗ ಖಾಲಿ ಮಾಡ್ರಿ. ಹೋಗಲ್ಲ. ಏನ್ ಮಾಡ್ತೀಯ? ಏನಾಗತ್ತೆ ನಿನ್ ಕೈಲಿ? ನನ್ ಕೈಲಿ ಏನಾಗುತ್ತಾ ನೋಡ್ತಾ ಇರು. ಇನ್ ಅರ್ಧ ಗಂಟೆ ಒಳಗೆ ಪೊಲೀಸ್ನವ್ರನ್ನ ಕರ್ಕೊಂಡ್ಬಂದು ನೀನ್ ಕುತ್ತಿಗೆ ಹಿಡ್ದು ಆಚೆ ದಬ್ಬಿಸ್ತೀನಿ. ಇನ್ಸ್ಪೆಕ್ಟರ್ ಅಶ್ವಿನಿ ನಾನ್ ಹೇಳ್ದಂಗೆ ಕೇಳ್ತಾರೆ, ಗೊತ್ತಾ? ಹೌದಾ? ಪೊಲೀಸ್ನವ್ನು ಕರ್ಕೊಂಬತ್ತೀಯಾ? ನೋಡ್ತಾ ಇರು, ಕರ್ಕೊಂಡ್ ಬರ್ತೀನಿ. ಕರ್ಕೊಂಬ. ನೀನು ನಮ್ ಜೊತೆ ಕಂಬಿ ಎಣ್ಸೋಕ್ ಬತ್ತೀಯ? ನಮ್ಮ 3 ಜನರ ಫೋಟೋನು ಪೇಪರ್ನ ಪ್ರಿಂಟ್ ಆಗಿ ನೀನು ಕೆಲಸದ ಬಾಯಿಗೆ ಮಣ್ಣು ಬಿದ್ದು ಅಧೋಗತಿ ಎದ್ದೋಯ್ತೀಯ. ಯಾಕೆ? ಅಯ್ಯೋ ಬಕ್ರ ನನ್ನ ಮಗನೇ, ನಮ್ಮ ನಿಜವಾದ ಕತೆ ಏನು, ನಾವ್ ಯಾರು ಅಂತ ಗೊತ್ತೇನೋ ನಿನಗೆ? ಇವತ್ತಿನ ಪೇಪರ್ ನೋಡು. ಯಾಕೆ? ಪೇಪರ್ನಲ್ಲಿ ಏನಿದೆ? ತೆಗೆದು ನೋಡು. ಪೊಲೀಸ್ ಕಸ್ಟಡಿಯಿಂದ ಜೋಡಿ ದರೋಡೆಕೋರರ ಪಲಾಯನ.
ಯಾಕೆ ಸುಮ್ಮನಾಗ್ಬಿಟ್ಟೆ? ಹೋಗು, ಪೊಲೀಸ್ ತಗೊಂಡು ಕರ್ಕೊಂಬ. ಅಯ್ಯೋ ಮುಂಡೆದೆ, ಸುಮ್ಮನೆ ತಲೆಹರಟೆ ಮಾಡ್ದೆ, ಕೆಲ್ಸಕ್ಕೆ ಹೋಗು. ಅವನ ಕಾಲ್ನಲ್ಲಿರೋ ಗುಂಡು ತೆಗೆದು ವಾಸಿ ಆದ್ಮೇಲೆ ನಮ್ಮ ಪಾಡ್ ನಾವು ಹೊಂಟೋಯ್ತೀವಿ. ತಗ, ಇದರಲ್ಲಿರೋ ಸಾಮಾನೆಲ್ಲ ತಗೊಂಬ. ಈ ಸಾರಾಯಿ ಸಿಗರೇಟ್ ಎಲ್ಲ ಯಾಕೆ? ಅದನ್ನ ಕುಡಿದ್ರೇನೆ ನಂಗೆ ಆಪರೇಷನ್ ಮಾಡೋಕ್ಕಾಗದು. ನಿಂಗೆ ಅದ್ ಬೇರೆ ಕೆಡ ಹೋಗಯ್ಯೋ. ಏ ಸುಂಡ, ಏನಾದ್ರು ಕ್ಲೂ ಸಿಗ್ತಾನೋ? ಎಸ್ ಮೈ ಡಿಯರ್ ಬ್ರದರ್, ಸಿಕ್ತು. ನಾನು ಮಹಾರಾಣಿ ಕಾಲೇಜ್ ಹತ್ತಿರ ಹುಡುಕ್ಬಿಟ್ಟೆ. ಅಲ್ಲಿ ಕಣ್ ತುಂಬಾ ಬರೀ ಫಿಗರ್ಗಳೇ ಕಾಣ್ತವೆ. ಕಾಲಿಗೂ ಸಿಗ್ತವೆ. ಹಂಗೂ ನಾನು ಬಿಡ್ಲಿಲ್ಲ. ಒಂದು ಬ್ಯೂಟಿಫುಲ್ ಫಿಗರ್ ನಾ ಕೇಳಿಬಿಟ್ಟೆ. ಏನ್ ಕ್ಲೂ ಕೊಡ್ಲಾ? ಕೊಟ್ರು. ಏನು? ಸಗತ್ತ ಕೊಟ್ರು. ಏನು? ಲೇ ಬೋಳಿ ಮಗನೆ, ನನ್ನೇ ಹೊಡಿತೀಯನ? ಅಲ್ಲ ಬ್ರದರ್, ಫಿಗರ್ ಕೊಟ್ಟಿದ್ದನ್ನ ಬಾಯಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಕೈಲಿ ಕೊಟ್ಟೆ ಅಷ್ಟೇ. ಹುಡುಗ ಊರು ಕೇಳ್ತಾನಂತೆ. ಊರು ದೊಡ್ಡದಾಗಿ ಹೇಳಿದೆಲ್ಲ ನಂಬ್ತಾನೆ. ನಾನು ಮಗನ ಬಾಗಿಲು ತಟ್ಟಿ ಭಿಕ್ಷೆ ಕೇಳಕ್ ಬಂದ್ಯಾ? ಜಾಸ್ತಿ ಓದ್ಬಿಡ್ತೀನಿ ನೋಡು. Shut up! You bloody chimpanzee! Be careful! ಯಾರೋ ಭಿಕ್ಷಕ? ನಾನು ಕಳ್ಳರನ್ನು ಹಿಡಿಯೋಕೆ ಮಾರು ವೇಷದಲ್ಲಿ ಬಂದಿದ್ದೆ. ಈ ಏರಿಯಾದವರೆಲ್ಲ ಸೇರಿ ನೇಮಿಸಿರೋ ಸ್ಪೆಷಲ್ ಗೂರ್ಖಾ ನಾನು. ಓ, ಗೂರ್ಖಾನಾ? ಎಸ್. ಅದೇ ನಿನ್ನೆ ಬೆಳಿಗ್ಗೆ ಬಂದು ಮನೆ ಸಾಮಾನು ತಂದು ಕೊಡ್ತೀನಿ ಅಂದಲ್ಲ, ನೀನೇ ಅಲ್ವಾ? ಈ ಏರಿಯಾದಲ್ಲಿ ಯಾರು ಏನ್ ಬೇಕಾದ್ರೂ ತಂದ್ಕೊಡೋನು ನಾನೇ. ಈ ಏರಿಯಾ ಕಾಯೋನು ನಾನೇ. ಇದೇನಯ್ಯ ನೀನ್ ಅವತಾರ? ಅದೇ ಸಸ್ಪೆನ್ಸ್. ಆ ದರಿದ್ರು ಕಳ್ಳರು ನನ್ನ ಮನೆ ದರೋಡೆ ಮಾಡಿದ್ದು ಅಲ್ಲದೆ ನನ್ನ ಮೈ ಮೇಲಿರೋ ಬಟ್ಟೆಗಳನ್ನೆಲ್ಲ ಕಳ್ಚ್ಕೊಂಡು ಹೋಗ್ಬಿಟ್ಟವ್ರೆ. ಕಾಟಾನು ಬಿಟ್ಟಿಲ್ಲ. ಈ ವಿಚಾರನ ಯಾರಿಗಾರು ಹೇಳಿದ್ರೆ ಈ ಬಹುದೂರಿಗೆ ಅವಮಾನ. ಅದಕ್ಕೆ ಯಾರು ಹೇಳಿಲ್ಲ, ಹೇಳೋದೂ ಇಲ್ಲ. ಪೊಲೀಸ್ ಕಂಪ್ಲೇಂಟು ಕೊಡೋದಿಲ್ಲ. ಆದ್ರೂ ಆ ಕಳ್ಳರನ್ನ ಕಂಡು ಹಿಡಿದೇ ಹಿಡಿತೀವಿ. ಬಾ, ಆ ಕಳ್ಳರನ್ನ ಹಿಡಿತೀಯಾ? ನೋಡೋ, ನನಗೆ ಸ್ವಲ್ಪ ಸಾಮಾನು ಬೇಕು, ತಗೊಂಬ. ಏನ್ ಬೇಕು? ವಾಟ್ ಯು ವಾಂಟ್? 1 ಬಾಟ್ಲು ಸಾರಾಯಿ, 1 ಪ್ಯಾಕ್ ಸಿಗರೇಟು, 1 ಪ್ಲೇಟ್ ಚೆನ್ನಾಗಿ ಹುರಿದಿರೋ ಮಾಂಸ ತಗೊಂಬ. ಅಚ್ಚರಿ, ನೀವು ಯಾರು? ನಾನು ಗುಂಜಪ್ಪನ ಅಣ್ಣ. ನೀವು ವೆಜಿಟೇರಿಯನ್ ಆಗ್ಬಿಟ್ಟು ನಾನು ವೆಜಿಟೇರಿಯನ್ ತಿಂತೀರಲ್ಲ? ಯಾಕೆ ತಿನ್ಬಾರ್ದಾ? ನನಗಿಷ್ಟ, ನಾನು ತಿಂತೀನಿ. ಅವರು ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ, ನಾನೊಬ್ನೇ ಅಂತಿದ್ರು. ಹೌದು, ಆವಾಗಿರ್ಲಿಲ್ಲ, ಇವಾಗ ಹುಟ್ಟಿದ್ದೀನಿ. ಐ ಸಿ. ಓಕೆ ಓಕೆ, ದುಡ್ಡು ಕೊಡಿ, ತಂದು ಕೊಡ್ತೀನಿ. ನನ್ನ ತಮ್ಮ ದುಡ್ಡನ್ನ ಬೀರುನಾಗಿಟ್ಟು ಬೀಗ ಹಾಕೊಂಡು ಹೋಗ್ಬಿಟ್ಟವನೆ. ಅವನಿಗೆ ಅಂತ ಹೇಳಿ ತಗೊಂಬ, ಬಂದ ಮೇಲೆ ಕೊಡ್ತಾನೆ.